ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಅಂದರೆ ವಸಿಷ್ಠರು ಶಿವನನ್ನು ಪ್ರಶ್ನೆ ಕೇಳಿದರು, ಈ ದೇಹವನ್ನು ಹೇಗೆ ಧರಿಸ್ತದೆ, ದೇಹದಿಂದ ಹೇಗೆ ಬಿಡುಗಡೆ ಆಗುತ್ತೆ ಈ ಚಿತ್ತು ಅಂತ. ಅದಕ್ಕೆ ಅದು ಹೇಗೆ ದೇಹಧಾರಿ ಆಗುತ್ತೆ, ಚಿದ್ದು ವಸ್ತುವು ಹೇಗೆ ದೇಹಧಾರಿ ಆಗುತ್ತೆ ಅಂತ ಇಷ್ಟೊತ್ತು ವಿವರಣೆಯನ್ನು ಕೊಟ್ಟರು. ಏನು, ಪರಮಾತ್ಮನ ಆ ಮೂಲ ಶಕ್ತಿಯ ಮಾಯೆಯ ದೆಸೆಯಿಂದ ಅಜ್ಞಾನವಶವಾದ ಚಿತ್ತು ತಾನೇ ದೇಹವಾಗುತ್ತೆ, ತಾನೇ ಜೀವವಾಗುತ್ತೆ, ಇಷ್ಟೆಲ್ಲ ವ್ಯಾಪಾರವನ್ನು ಮಾಡ್ತದೆ. ಅಲ್ಲಿ ಮನಸ್ಸು, ಪಂಚಭೂತಗಳು ಎಲ್ಲವೂ ಸೃಷ್ಟಿಯಾಗುತ್ತೆ. ಇಷ್ಟೆಲ್ಲ ವಿವರಣೆಯನ್ನು ಕೊಟ್ಟಿದ್ರು. ಒಂದು ಆಡಿಯೋದಲ್ಲಿ ನಿಮ್ಗೆ ಇವೆಲ್ಲ ಏನೂ ಅರ್ಥ ಆಗೋದಿಲ್ಲ. ಈ ಆಡಿಯೋಗಳನ್ನ ಕಂಟಿನ್ಯೂ ಆಗಿ ನಿರಂತರವಾಗಿ ನೀವು ಕೇಳ್ತಾ ಬಂದಿದ್ದೆ ಆದರೆ ಒಂದೊಂದು ಆಡಿಯೋದಲ್ಲೂ ಒಂದೊಂದು ಮಾಹಿತಿ ಸಿಗ್ತದೆ. ಅದರಿಂದ ಇಷ್ಟೆಲ್ಲ ಆಯಿತು. ದೀಪವು ಬೆಳಗುವಾಗ ಮನೆಯೆಲ್ಲವೂ ಬೆಳಗಿ ಗೋಚರವಾಗುವಂತೆ ಪರಮಾತ್ಮ ಸ್ವರೂಪವಾದ ಚಿತ್ತು, ಅರ್ಥ ಆಯ್ತಲ್ವಾ, ಚಿದ್ವಸ್ತುವು ತಾನು ನಿರಾಮಯವಾಗಿದ್ದರು ಚಿತ್ತತ್ವವನ್ನು ಅವಲಂಬಿಸಿ, ಅಂದರೆ ಮನಸ್ಸಿನ ಆ ಗುಣವನ್ನು ಅವಲಂಬಿಸಿಕೊಂಡು ಕುಳಿತಿರುವವರೆಗೂ ಜೀವವು ಜೀವಿಸಿರುವುದು. ಯಾವಾಗ ಅದು ತಾನು ಚಿತ್ತತ್ವವನ್ನು ಅವಲಂಬಿಸಿ ಕುಳಿತುಕೊಂಡಿರ್ತದೋ ಈ ಶರೀರದಲ್ಲಿ, ಅಲ್ಲಿವರೆಗೂ ಜೀವ ಜೀವಿಸಿರುತ್ತದೆ. ಎಲ್ಲಿ? ಈ ದೇಹದಲ್ಲಿ. ಜೀವ ಅಂದ್ರೇನು? ಪರಮಾತ್ಮನ ಪ್ರತಿಬಿಂಬ. ಆ ಪರಮಾತ್ಮನ ಪ್ರತಿಬಿಂಬ ಎಲ್ಲಿವರೆಗೂ ಇರ್ತದೆ ಈ ದೇಹದಲ್ಲಿ ಅಂದರೆ, ಈ ಚಿದ್ವಸ್ತು ತನ್ನ ಸ್ವರೂಪವನ್ನು ಮರೆತು ಎಲ್ಲಿವರೆಗೂ ಚಿತ್ತತ್ವವನ್ನು ಅವಲಂಬಿಸಿ, ಅರ್ಥ ಆಯ್ತಲ್ವಾ, ಮನಸ್ಸಾಗಿ ಎಲ್ಲಿವರೆಗೂ ಅಂತಃಕರಣ ರೂಪವಾಗಿ ಈ ದೇಹದಲ್ಲಿ ಇರ್ತದೋ ಆ ಅಂತಃಕರಣದಲ್ಲಿ ತಾನೇ ಪ್ರತಿಫಲಿತವಾಗೋದು ಆ ಜೀವಾತ್ಮನು. ಅಲ್ಲಿವರೆಗೂ ಈ ಜೀವಾತ್ಮ ಈ ದೇಹದಲ್ಲಿ ಇರ್ತದೆ. ಯಾವಾಗ ಈ ಪ್ರಾಣಶಕ್ತಿ, ಈ ಮನ ಬುದ್ಧಿ ಚಿತ್ತ ಅಹಂಕಾರ ಸ್ವರೂಪಿಯಾದ ಈ ಮನಸ್ಸು, ಈ ಪ್ರಾಣ ಇವೆಲ್ಲ ಈ ದೇಹವನ್ನು ಬಿಡ್ತಾ ಇದ್ದಂಗೆ ಏನಾಗುತ್ತೆ, ಅಲ್ಲಿ ಅಂತಃಕರಣವಿರೋದಿಲ್ಲ, ಕೇವಲ ಗೋಡೆಯಂತೆ ಈ ಶರೀರವಾಗುತ್ತೆ, ಜಡವಾಗುತ್ತೆ. ಆಗೇನಾಗುತ್ತೆ, ಅಲ್ಲಿ ಪರಮಾತ್ಮನ ಪ್ರತಿಬಿಂಬ ಕಾಣಿಸೋದಿಲ್ಲ. ಅರ್ಥ ಆಗ್ತದಲ್ಲ? ಪ್ರತಿಬಿಂಬ ಕಾಣಿಸೋದಿಲ್ಲ. ಪರಮಾತ್ಮನ ಇರುವು ಎಲ್ಲ ಕಡೆ ಇರ್ತದೆ. ಆದರೆ ಈ ದೇಹದಲ್ಲಿ ಅಂತಃಕರಣದಲ್ಲಿ ಪ್ರತಿಫಲನವಾಗ್ತಿತ್ತು, ಜೀವ ಅನಿಸ್ಕೊಂಡಿತ್ತು ಅದು. ಆದರೆ ಈಗ ಇಷ್ಟೊತ್ತು ಅದು ಜೀವಾತ್ಮನಾಗಿ ಹೇಗಿತ್ತು ಅನ್ನೋದನ್ನು ವಿವರಣೆ ಕೊಟ್ಟರು. ಇದುವರೆಗೂ ಚಿತ್ತು ಜೀವನಾಗಿ ದೇಹ ಪಡೆದು ವ್ಯಾಪಾರ ಮಾಡುವುದನ್ನು ಕುರಿತು ಹೇಳಿ, ಇನ್ನು ಮುಂದೆ ಶಿವನು ವಸಿಷ್ಠರಿಗೆ ಯಾವುದನ್ನು ಹೇಳ್ತಾನೆ ಅಂದರೆ, ದೇಹದಿಂದ ದೇಹಾಂತರಕ್ಕೆ ಹೋಗುವ ಕ್ರಮವನ್ನು ಹೇಳುತ್ತಾರೆ. ಈ ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವ ಕ್ರಮ ತುಂಬ ಚೆನ್ನಾಗಿ ತಿಳ್ಕೊಬೇಕು ಇದನ್ನು. ಯಾಕಂದರೆ ಎಷ್ಟೋ ಜನಕ್ಕೆ ಈ ರಹಸ್ಯಗಳೆಲ್ಲ ತಿಳಿದೇ ಇರೋದಿಲ್ಲ. ಈ ಸಾವು ಹುಟ್ಟಿನ ರಹಸ್ಯಗಳು ಅಷ್ಟು ಸುಲಭವಾಗಿ ಎಲ್ಲ ಕಡೆ ಎಲ್ಲವನ್ನು ಹೇಳೋದಿಲ್ಲ. ನೀರೇ ತರಂಗಗಳಾಗುವಂತೆ, ತರಂಗಗಳಿಂದಲೇ ನೊರೆಯು ಹುಟ್ಟುವಂತೆ. ಅರ್ಥ ಆಗ್ತದಲ್ಲ? ನೀರೇ ತರಂಗಗಳಾಗುವಂತೆ. ತರಂಗಗಳು ಅಂದ್ರೇನು? ಅಲೆಗಳು. ಆ ಅಲೆಗಳ ಹೊಡೆತಕ್ಕೆ ಏನಾಗುತ್ತೆ, ನೊರೆಯು ಹುಟ್ಟುವಂತೆ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀರು ಇರ್ತದೆ, ಗಾಳಿ ಬೀಸಿದಾಗ ಅಲೆಗಳಾಗಿ ಅದು ಎದ್ದೇಳ್ತದೆ. ಆ ಅಲೆಗಳು ಬರುವ ಒಂದು ಹೊಡೆತಕ್ಕೆ, ತಾಕಲಾಟಕ್ಕೆ ನೊರೆ ಉತ್ಪತ್ತಿ ಆಗುತ್ತೆ. ಅರ್ಥ ಆಯ್ತಲ್ವ? ನೀರು ಅಲೆಗಳಿಂದ ನೊರೆ ಉತ್ಪತ್ತಿ ಆಗುತ್ತೆ. ಈ ಜೀವನ ಅಂದರೆ ಮನನ ಬಲದಿಂದಲೇ ಆದಿಗಳು ವ್ಯಾಧಿಗಳು ಬಲವಾಗುವು. ಅರ್ಥ ಆಯ್ತಲ್ವಾ? ಯಾವುದರಿಂದ? ಈ ಜೀವನ ಮನನ ಬಲದಿಂದಲೇ. ಈ ಜೀವಾತ್ಮನು ಮನನ ಮಾಡ್ತಾನಲ್ಲ, ಯಾವುದರಿಂದ? ಜಗದ್ವ್ಯಾಪಾರವನ್ನು. ಅಂದರೆ ನೀರೇ ನೀರಾಗಿದ್ದದ್ದು ಆ ತರಂಗ ಗಾಳಿಯ ಹೊಡೆತಕ್ಕೆ ತರಂಗಗಳಾಗಿ ಅದರಿಂದ ನೊರೆಗಳು ಹುಟ್ಟುವಂತೆ ಈ ಜೀವಾತ್ಮನೇ ಪರಮಾತ್ಮನಾಗಿದ್ದರೂ ಸಹ ಮನಸ್ಸಿನ ಚಲನದ ವೇಗದಿಂದಾಗಿ, ಮನನನ ಬಲದಿಂದಾಗಿ ಆದಿಗಳು ವ್ಯಾಧಿಗಳು ಬಲವಾಗುವು. ಅಲೆಗಳು ಮತ್ತು ನೊರೆಗಳು ಹೇಗೆ ಹುಟ್ಟುಕೊಂಡವೋ ಆ ರೀತಿಯಲ್ಲಿ ಇಲ್ಲಿ ಆದಿಗಳು ವ್ಯಾಧಿಗಳು. ಆದಿಗಳು ಅಂದರೆ ಶರೀರಕ್ಕೆ ಬರುವ ರೋಗ, ಆದಿಗಳು ಅಂದರೆ ಮನಸ್ಸಿಗೆ ಬರುವ ರೋಗ, ವ್ಯಾಧಿಗಳು ಅಂದರೆ ಶರೀರಕ್ಕೆ ಬರುವ ರೋಗ. ಆದಿಗಳು ಮತ್ತು ವ್ಯಾಧಿಗಳು ಬಲವಾಗುತ್ತವೆ. ದೇಹವು ಪಂಚಭೂತಗಳಿಂದ ಆದುದು. ಪಂಚಭೂತಗಳೆಲ್ಲವೂ ಆಕಾಶಭೂತ ಒಂದೇ, ಒಂದರ ಖಂಡಗಳು ಮತ್ತು ವಿಕಾರಗಳು. ಆಕಾಶದ ದಶಮಾಂಶ ವಾಯು, ಅದರ ದಶಮಾಂಶ ತೇಜಸ್ಸು, ಅದರ ದಶಮಾಂಶ ಜಲ, ಅದರ ದಶಮಾಂಶ ಪೃಥ್ವಿ,
ಈ 5 ಪಂಚೀಕರಣವಾಗಿ ಜ್ಞಾತೃವಿನಿಂದ ಹಿಡಿದು ಕರ್ಮೇಂದ್ರಿಯದವರೆಗೆ ಎಲ್ಲವನ್ನೂ ಕಟ್ಟಿರುವುದು. ಪಂಚೀಕರಣ ಎಲ್ಲ ತಿಳಿದವ್ರಿಗೆ ಇವೆಲ್ಲ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ರೀತಿಯಲ್ಲಿ ಆದಂಥ ಈ ಪಂಚೀಕರಣದ ಈ ದೇಹದಲ್ಲಿ ದಪ್ಪ ಬುಡವುಳ್ಳ ಮಹಾವೃಕ್ಷವು ಚಿಗುರಿಟ್ಟು ಎಲೆ ಬಿಟ್ಟಾಗ ಆ ಎಲೆಗಳು ಅಲ್ಲಾಡುವಷ್ಟು ಹಗುರವಾಗುವ ಹಾಗೆ, ಏನು ಹೇಳ್ತಾ ಇದ್ದಾರೆ ಇಲ್ಲಿ, ದಪ್ಪ ಬುಡವುಳ್ಳ ಮಹಾವೃಕ್ಷವು, ಒಂದು ಭಾರಿ ಗಾತ್ರದ ಮರ ಇರ್ತದೆ. ಭಾರಿ ಗಾತ್ರದ ಮರ ಅಂದರೆ ಅದು ಅದರ ಬುಡ ಭಾಳ ಗಟ್ಟಿಯಾಗಿ ದಪ್ಪವಾಗಿರ್ತದೆ. ಆ ಮಹಾವೃಕ್ಷವು ಚಿಗುರು ಬಿಟ್ಟಾಗ, ಎಲೆ ಬಿಟ್ಟಾಗ, ಆಗ್ತಾನೆ ಚಿಗುರಿದ ಎಲೆಗಳನ್ನ ಬಿಟ್ಟಾಗ ಏನಾಗುತ್ತೆ, ಎಲೆಗಳು ಅಲ್ಲಾಡುವಷ್ಟು ಹಗುರವಾಗುವ ಹಾಗೆ. ಮರ ಏನೋ ದಪ್ಪಾಗಿರ್ತದೆ, ಅದರ ಕಾಂಡ ಬಲವಾಗಿರ್ತದೆ, ಬೇರುಗಳು ಗಟ್ಟಿಯಾಗಿರ್ತವೆ, ಆದರೆ ಚಿಗುರೊಡೆದ ಆ ಎಲೆಗಳು ಗಾಳಿಯ ಹೊಡೆತಕ್ಕೆ ಅಲ್ಲಾಡ್ತವೆ. ಹೌದಲ್ವಾ? ಮರದಷ್ಟೇ ಗಟ್ಟಿಯಾಗಬೇಕಾಗಿತ್ತು ಅವು, ಆದರೆ ಅವು ಅಲುಗಾಡ್ತವೆ. ಹಾಗೆ ಹಗುರವಾಗುವ ಹಾಗೆ ಜೀವತ್ವವನ್ನು ಪಡೆದು ಬಂದ ಮೇಲೆ ಬ್ರಹ್ಮವು ಶೋಕ ಮೋಹಗಳನ್ನು ಅನುಭವಿಸುವುದು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಮರ ಏನೋ ಗಟ್ಟಿಯಾಗಿದೆ, ಚಿಗುರೊಡೆದ ಎಲೆಗಳು ತುಂಬ ಹಗುರ ಆಗಿಬಿಡ್ತವೆ, ಗಾಳಿಗೆ ಅಲ್ಲಾಡ್ಬಿಡ್ತವೆ, ಹಗುರವಾಗಿಬಿಡ್ತವೆ. ಈ ರೀತಿಯಲ್ಲಿ ಪರಮಾತ್ಮನೇ ಆಗಿರ್ತಕ್ಕಂಥ ಈ ಜೀವಾತ್ಮನು ಜೀವತ್ವವನ್ನು ಪಡೆದುಕೊಂಡ ಮೇಲೆ ಏನು ಮಾಡ್ತಾನೆ, ಶೋಕ ಮೋಹಗಳನ್ನು ಅನುಭವಿಸ್ತಾನೆ. ಜೀವಾತ್ಮವನ್ನು ಪಡೆದ ಕಾರಣದಿಂದಲೇ ಶೋಕ ಮೋಹಗಳನ್ನ ಅನುಭವಿಸ್ತಾನೆ. ಅಂದರೆ ಎಲೆ ಅಲ್ಲಾಡುವಷ್ಟು ಹಗುರವಾಯ್ತಲ್ಲ, ಆ ರೀತಿಯಲ್ಲಿ ಜೀವನು ಇವುಗಳನ್ನ ಅನುಭವಿಸ್ತಾನೆ. ಎಲೆಯಿಂದ ರೆಂಬೆ, ರೆಂಬೆಯಿಂದ ಕೊಂಬೆ, ಕೊಂಬೆಯಿಂದ ಬುಡದ ಕಡೆ ಬಂದರೆ ಮರದಲ್ಲಿ ಅಲ್ಲಾಡುವಷ್ಟು ಹಗುರವಾಗುವ ಹಾಗೆ ಜೀವತ್ವವನ್ನು ಪಡೆದು ಬಂದ ಮೇಲೆ ಬ್ರಹ್ಮವು ಶೋಕ ಮೋಹಗಳನ್ನು ಅನುಭವಿಸುವುದು. ಇಲ್ಲಿ ಎಲೆಯಿಂದ ರೆಂಬೆ, ರೆಂಬೆಯಿಂದ ಕೊಂಬೆ, ಕೊಂಬೆಯಿಂದ ಬುಡದ ಕಡೆಗೆ ಬಂದರೆ ಮರದಲ್ಲಿ ಅಲ್ಲಾಡುವುದು ಹೇಗೆ ಕಡಿಮೆಯಾಗಿ ಭೂಮಿಯಲ್ಲಿರುವ ಬೇರುಗಳಲ್ಲಿ ಇಲ್ಲವೇ ಇಲ್ಲವಾಗುವುದೋ ಹಾಗೆ ಜೀವನಿಗೆ ಶೋಕ ಮೋಹಗಳು ರಜೋಸ್ತಮ ಗುಣಗಳಲ್ಲಿ ತಾವೇ ತಾವಾಗಿದ್ದರೂ ಸತ್ವಗುಣದ ಅಧಿಕ್ಯದಲ್ಲಿಯೇ ಇಲ್ಲವಾಗುವುದು. ಅಲ್ಲಿಂದಾಚೆಗೆ ಹೋದರಂತೂ ಅದರ ಪ್ರಸ್ತಾವವೇ ಇಲ್ಲ. ಅದರಿಂದ ಶೋಕಮೋಹಗಳು ದೇಹಿಗೆ ಸಹಜ ಸಿದ್ಧವಾದವು. ಅವು ದೇಹಿಯ ಮನನದಿಂದ ಪೀನವಾಗಿ ಅಮನನದಿಂದ ಕ್ಷೀಣವಾಗುವುದು. ಅರ್ಥ ಆಗ್ತದಲ್ವ? ಈಗ ಯಾವಾಗ ಎಲೆ ಅಲ್ಲಾಡ್ತಾ ಇರ್ತದೆ, ಅದು ರೆಂಬೆ, ರೆಂಬೆಯಿಂದ ಕೊಂಬೆ, ಕೊಂಬೆಯಿಂದ ಕಾಂಡದವರೆಗೂ ಬಂದಾಗ ಅಲ್ಲಾಡುವಿಕೆ ಒಂದೊಂದು ಹಂತಕ್ಕೂ ಕಮ್ಮಿ ಆಗ್ತಾ ಬರುತ್ತೆ. ಎಲೆ, ರೆಂಬೆ, ಕೊಂಬೆ, ಆ ಕಾಂಡ, ಬುಡದ ಹತ್ರಕ್ಕೆ ಬಂದಾಗ, ಬೇರುಗಳ ಹತ್ರ ಬಂದಾಗಂತೂ ಅಲ್ಲಾಡೋದೇ ಇಲ್ಲ ಬಿಡಿ ಅವು. ಈ ರೀತಿಯಲ್ಲಿ ಜೀವತ್ವವನ್ನು ಪಡೆದಿರ್ತಕ್ಕಂಥ ಈ ಚಿದ್ವಸ್ತು ಬಹಿರ್ಮುಖವಾದಾಗ, ಪ್ರಾಪಂಚಿಕ ವ್ಯವಹಾರಕ್ಕೆ ಹೋದಾಗ ಮನಸ್ಸಿನ ಒಯ್ದಾಟಕ್ಕೆ ಅಲ್ಲಾಡಿ ಹೋಗಿ ಜೀವತ್ವವನ್ನು ಪಡೆದು ಶೋಕಮೋಹಗಳಿಗೆ ಸಿಕ್ಕಿ ಕಷ್ಟವನ್ನು ಪಡ್ತದೆ. ಅದೇ ಅಂತರ್ಮುಖಿಯಾದಾಗ ಜ್ಞಾನಿ ಆಗುತ್ತೆ, ಗಟ್ಟಿಯಾಗುತ್ತೆ. ತರಂಗ ರೂಪವಾಗಿ ಮಾರ್ಪಟ್ಟ ಜಲವು ಸ್ಥಿರವಾಗದೆ ಚಲನವಾಗುವಂತೆ ಆದಿವ್ಯಾಧಿಗಳಿಂದ ತುಂಬಿರುವ ಶರೀರವೆಂಬ ಕಮಲದಲ್ಲಿರುವ ದುಂಬಿಯಾದ ಜೀವನು ವಿಷಮನಾಗುವನು. ತರಂಗ ರೂಪವಾಗಿ ಮಾರ್ಪಟ್ಟ ಜಲವು ಸ್ಥಿರವಾಗದೆ ಚಲನವಾಗುವಂತೆ, ಅಲೆಗಳ ರೂಪನ್ನು ಪಡೆದುಕೊಂಡಂಥ ನೀರು ಸ್ಥಿರವಾಗದೆ ಚಲನವಾಗುವಂತೆ. ಹೌದು ತಾನೆ? ಅಲೆಗಳ ರೂಪನ್ನು ಪಡ್ಕೊಂಡಂಥ ನೀರೇನಾಗುತ್ತೆ, ಚಲಿಸ್ತಾ ಇರ್ತದೆ ಎಲ್ಲ ಕಡೆ. ಆಗುವಂತೆ ಆದಿವ್ಯಾಧಿಗಳಿಂದ ತುಂಬಿರುವ ಶರೀರವೆಂಬ ಕಮಲದಲ್ಲಿರುವ ದುಂಬಿಯಾದ ಜೀವನು ವಿಷಮನಾಗುವನು. ಈ ಶರೀರದಲ್ಲಿ ಏನಿರ್ತದೆ? ಆದಿ ವ್ಯಾಧಿಗಳಿರ್ತವೆ. ಅಂದರೆ ಮನಸ್ಸಿನ ಕಾಯಿಲೆಗಳು, ದೇಹದ ಕಾಯಿಲೆಗಳು ಎರಡೂ ಇರ್ತವೆ. ಇವೆರಡನ್ನೂ ತುಂಬಿಕೊಂಡಿರ್ತಕ್ಕಂಥ ಈ ಶರೀರದಲ್ಲಿ ಜೀವನಾದವನು ಏನು ಮಾಡ್ತಾನೆ? ವಿಷಮನಾಗುವನು. ವಿಷವನ್ನು ಉಂಡಂಥವನು ಹೇಗೆ ಕಾಯಿಲೆ ರೋಗಗ್ರಸ್ತನಾಗಿರ್ತಾನೋ ಆ ರೀತಿಯಲ್ಲಿ ರೋಗಗ್ರಸ್ತನಾಗಿರ್ತಾನೆ. ಆದಿವ್ಯಾಧಿಗಳಿಂದ ದುಃಖಕ್ಕೆ ಒಳಗಾಗಿರ್ತಾನೆ. ಯಾರು? ಜೀವಾತ್ಮನು. ಚಿತ್ತಿಗೆ ಸರ್ವಶಕ್ತಿಗಳು ಉಂಟು. ಇದರಿಂದ ನಾನು ಚಿತ್ತಲ್ಲ ಎಂದು ಭಾವಿಸುವುದರಿಂದ ಸೂರ್ಯನು ತನ್ನಿಂದಲೇ ಆದ ಮೇಘಗಳಿಂದ ತಿರಸ್ಕೃತನಾಗುವಂತೆ ತನ್ನ ಬಲದಿಂದಲೇ ತಾನು ತಿರಸ್ಕೃತನಾಗುವನು. ಮೋಡಗಳು ಮುಚ್ಕೊಂಡಾಗ ಸೂರ್ಯ ಮರೆಯಾಗ್ತಾನೆ. ಆಗೇನಾಗುತ್ತೆ? ಸೂರ್ಯನು ತನ್ನಿಂದಲೇ ಆದ ಮೇಘಗಳಿಂದ ತಿರಸ್ಕೃತನಾಗುವನು. ಏನು? ಮೇಘಗಳು ಸೂರ್ಯನಿಂದ ಉಂಟಾದವೆ. ಎಷ್ಟೆಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಈಗ ಸಮುದ್ರ, ಭೂಮಿಯಲ್ಲಿರ್ತಕ್ಕಂಥ ಸಮುದ್ರ ಅದು ನೀರನ್ನು ಶೇಖರಣೆ ಮಾಡುವ ಕೇಂದ್ರ.
ಎಲ್ಲ ನೀರಿನ ಮೂಲಗಳು ನದಿ ಹಳ್ಳ ಕೊಳ್ಳಗಳೆಲ್ಲ ಹರ್ಕೊಂಡು ಬಂದು ಸಮುದ್ರಕ್ಕೆ ಸೇರ್ತದೆ. ಸಮುದ್ರದ ನೀರು ಉಪ್ಪಾಗಿರ್ತದೆ, ಕುಡಿಯೋಕ್ಕಾಗೋದಿಲ್ಲ. ಕೊನೆಗೆ ಬಿಸಿಲಿನ ತಾಪಕ್ಕೆ ಆವಿಯಾದಂಥ ನೀರು ಹೋಗಿ ಮೇಲ್ಗಡೆ ಮೋಡವಾಗುತ್ತೆ. ಅದನ್ನೇ ಹೇಳ್ತಾರೆ ಅದಿಲ್ಲಿ, ಸೂರ್ಯನ ತಾಪಕ್ಕೆ ಅದು ಮೇಘಗಳಾಗುತ್ತೆ. ತನ್ನಿಂದಲೇ ಆದ ಮೇಘಗಳಿಂದ ತಿರಸ್ಕೃತನಾಗುವಂತೆ ಸೂರ್ಯನು ಆ ಮೋಡಗಳು ತನ್ನಿಂದಲೇ ಉಂಟಾದರೂ ಅವು ಅವನಿಗೆ ಅಡ್ಡಿಯನ್ನು ಮಾಡ್ತವೆ. ಆ ರೀತಿಯಲ್ಲಿ ತನ್ನ ಬಲದಿಂದಲೇ ತಾನು ತಿರಸ್ಕೃತನಾಗುವನು. ಯಾರು? ಜೀವಾತ್ಮನು ಈ ರೀತಿಯಲ್ಲಿ ಬಂಧನಕ್ಕೆ ಒಳಗಾಗ್ತಾನೆ. ತಾನೇ ಪರಮಾತ್ಮನು, ಅವನಲ್ಲಿ ಎಲ್ಲ ಶಕ್ತಿಗಳು ಉಂಟು. ಆದರೆ ತಾನೇ ಕಲ್ಪಿಸಿಕೊಂಡ ಈ ಸಂಸಾರ ಭಾವದಿಂದ, ಜೀವತ್ವ ಭಾವದಿಂದ ಅವನು ಆ ಅದ್ಭುತ ಶಕ್ತಿಗಳಿಂದ ತಿರಸ್ಕೃತನಾಗ್ತಾನೆ. ಅರ್ಥ ಆಗ್ತಲ್ವಾ? ನಮಗೆ ಯಾಕೆ ಅದ್ಭುತ ಶಕ್ತಿ ಕಾಣ್ತಾ ಇಲ್ಲ, ನಮ್ಮಲ್ಲಿ ಯಾಕೆ ಅದ್ಭುತ ಶಕ್ತಿ ಇಲ್ಲ? ಇದು ನಮ್ಮೆಲ್ಲರ, ನಾನೇ ಪರಮಾತ್ಮನಾಗಿದ್ದರೆ ಪರಮಾತ್ಮ ಜಗತ್ತಿನಲ್ಲಿ ಏನೆಲ್ಲ ಕಾರ್ಯ ಮಾಡ್ತಾ ಇದ್ದಾನೆ, ನನಗೆ ಯಾಕೆ ಆ ಶಕ್ತಿ ಇಲ್ಲ, ನನಗೆ ಯಾಕೆ ಆ ಶಕ್ತಿ ಇಲ್ಲ, ಎಲ್ಲರ ಪ್ರಶ್ನೆ ಇದು. ಆದರೆ ಇಲ್ಲಿ ತಾನೇ ಸೃಷ್ಟಿ ಮಾಡಿದ ಮೋಡದಿಂದ ಸೂರ್ಯನು ಮರೆಯಾಗುವಂತೆ ಇಲ್ಲಿ ಪರಮಾತ್ಮನು ತಾನೇ ಆಗಿದ್ದರು. ಅರ್ಥ ಆಗ್ತದಲ್ವಾ? ಪರಮಾತ್ಮನು ತಾನೇ ಆಗಿದ್ದರು ಈ ದೇಹದಲ್ಲಿ ಬಂದು ಸಿಗಾಕೊಂಡಿದ್ರಿಂದ ಏನಾಗ್ತಾನೆ? ತನ್ನ ಅದ್ಭುತವಾದ ಶಕ್ತಿಗಳಿಂದ ತಾನು ತಿರಸ್ಕೃತನಾಗ್ತಾನೆ. ಈಗ ಅರ್ಥ ಆಗ್ತಲ್ವಾ? ಇನ್ನು ಮುಂದಿನ ಆಡಿಯೋದಲ್ಲಿ ಯಾವ ರೀತಿಯಲ್ಲಿ ವಿಚಾರವನ್ನು ತಿಳಿಸ್ತಾರೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.